ನಂದೀಶ, ಲೇ ನಂದೀಶ, ಬಾರೋ ಇಲ್ಲಿ. ಏನು ಗೌಡ್ರೆ, ಏನು ಕೊಡಲ್ಲ ಹೇಳ್ರಿ. ಲೇ ನಂದೀಶ, ಒಂದು ಅರ್ಧ ಟೀ ಕೊಡಲ್ಲ. ಹಂಗೇನಾ ಒಂದು ಬಿಸ್ಕತ್ತಿನ ಪಟ್ನ ಇಟ್ಕೊಂಬರು, ಯಾಕ ಹೊಟ್ಟೆಸ್ತಂಗ ತಿನ್ಬೇಕು. ರಪ್ಪನ್ ತಾಂಬ. ಆತ ಗೌಡ್ರೆ, ತತ್ತೀನಿ ಹೇಳ್ರಿ. ಎಲ್ಲಿ ಗೌಡ್ರೆ ನಿಮ್ಮ ಶಿಷ್ಯ ಅಂದ್ರಿಲ್ಲ, ಬೋರಜ್ಜ ಆಗಲಿ ಸೀನಪ್ಪ ಆಗಲಿ 2-3 ದಿನ ನಮ್ಮ ಅಂಗಡಿ ಕಡೆಗೆ ಸುಳ್ದಿಲ್ಲ, ನೀವು ಬರಲಿಲ್ಲ. ಎಲ್ಗೋ ಅವ್ರು ಕಾಮ್ತಿಲ್ವಲ್ಲ ಯಾರೂ. ಇಲ್ಲ ಎತ್ತವರ ಕಳ್ಳ ನಂದೀಶ, ನನಗೂ ಗೊತ್ತಿಲ್ಲ, ನನ್ನ ಕಣ್ಗೂ ಬಿದ್ದಿಲ್ಲಪ್ಪ. ಇವ್ ಬೋರಜ್ಜ ಆಗಲಿ ಸೀನಪ್ಪ ಆಗಲಿ ಇಬ್ರು ಅದೇ ಮೊನ್ನೆ ದಿನ ನಮ್ಮ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ ಬಂದಿದ್ರು. ಆಮೇಲೆ ಎತ್ತೋದ್ರು ಏನೋ ಮಾಡಿರೋ ಗೊತ್ತಿಲ್ಲಪ್ಪ. ಏನಲ್ಲ ನಂದೀಶ, ಗೌಡ್ರ ತಾಗೆ ನನ್ನ ಬಗ್ಗೆನೂ ಸೀನಪ್ಪನ ಬಗ್ಗೆ ಏನೋ ಜೋರಾಗಿ ಮಾತಾಡ್ತಾ ಇದ್ದ. ಏನು ಹಾಗಾಡ್ರಿ ಗೌಡ್ರೆ, ಹಂಗಂತಲೇ ಬಂದ ಇವನು ಬೋರಜ್ಜ. ಇವನಿಗೆ ಸಾವೇ ಇಲ್ಲ ಬಿಡ್ರಿ ಗೌಡ್ರೆ. ಇವನಿಗೆ ಸಾವೇ ಇಲ್ಲ ಈ ಅಜ್ಜಿಗೆ. ನಾವೀಗಿಂದು ಮಾತಾಡ್ಕೊಂಡ್ಕೊಂಡಿದ್ದೀವಿ ಬೋರಜ್ಜನ ಬಗ್ಗೆ, ಅವನೇ ಬಂದವ್ ನೋಡಪ್ಪ ಇಲ್ಲಿ. ಲೇ ನಂದೀಸಪ್ಪ, ಆಮೇಲೆ ಕೂಕೊಂಡು ಮಾತಾಡೋಣ. ಹುಡುಗಪ್ಪ ಸೊಳಿಯಾದಂಗ ಆಕೈತೆ. ಗೌಡ್ರಿಗೂ ನನಗೂ ಒಂದು ಅರ್ಧ ಟೀ ತಕೊಂಬ, ಬೆಚ್ಚಗಿರದ ಹುಡುಗ ತಾಂಬ. ಲೇ ನಂದೀಶ, ಹಂಗೆ ಇವತ್ತಿನ ಪೇಪರ್ ಕೊಡ್ಲಾ ನೋಡೋಣ ಏನೈತೆ. ಸರಿ ಗೌಡ್ರಿ, ತಾಂಬತ್ತೀನಿ ಹೋಗಿ. ಏನ್ ಗೌಡ್ರಿ, ಇವತ್ತು ಪೇಪರ್ ಗೀಪರ್ ಜೋರಾಗಿ ಓದ್ತಾ ಇದ್ದೀರಾ? ಏನ್ ರಾಶಿ ಭವಿಷ್ಯ ನೋಡ್ತೀರ? ಹಂಗೆ ನಂದೊಂದಿಟ್ಟು ನೋಡ್ರಿ ಗೌಡ್ರೆ, ಹೆಂಗೈತ್ ಗುರುಬಾಲ ಇವತ್ತಿಂದು. ಲೇ ಬೋರಜ್ಜ, ಅಯ್ಯ ನಿನ್ ಗ್ರಾಚಾರದ ಮನೆ ಹಾಳಾಗಿ ಹೋಗ್ಲಿ, ತಡೆಯಲ್ಲ ಒಂದ್ರ ಒಟ್ಟಿಲ್ಲಿ. ಲೇ ಮುಖ್ಯಮಂತ್ರಿ ಸಿದ್ದರಾಮಣ್ಣನ ಬದಲಾಯಿಸ್ತಾರಂತ ಕಣೋ. ಚೇಂಜ್ ಮಾಡ್ತಾರಂತ ಮುಖ್ಯಮಂತ್ರಿನ ರಾತ್ರಿ ಟಿವಿಗೆ ಹೇಳ್ತಾ ಇದ್ರು. ಅದಕ್ಕೆ ಇವತ್ತು ಪೇಪರ್ನ ಏನು ಕೊಟ್ಟೆವ್ರಿ ಅಂತಾನೆ ಓದೋಣ ಅಂತ ಬಂದೆ ಕಳ್ಳ. ನವೆಂಬರ್ಗೆ ಸಿದ್ದರಾಮಯ್ಯನ ಬದಲಾಯಿಸ್ಬೇಕು ಅಂತನ ಟಿವಿಗೆ ಅಲ್ಲೂ ಇಲ್ಲೂ ಮಾತಾಡ್ತಿದ್ರು. ಅವ್ರು ಯಾರ್ಯಾರೋ ಹೇಳವ್ರಂತೆ. ನೋಡನ್ ತಡಿ ಏನಾಯ್ತು ಓದ್ತೀನಿ. ಎಲೆ ಸುಮ್ಕಿರಿ ಗೌಡ್ರೆ, ಅತ್ತ ಯಾರು ಮುಖ್ಯಮಂತ್ರಿ ಆದ್ರೂ ನಮ್ಗೇನತ್ತ. ಅವ್ರು ಬರ್ತಾರೆ, ಅಧಿಕಾರ ಮಾಡ್ಕೊಂತಾರೆ, ಹೋಗ್ತಾರೆ. ನಾವು ದಿನ ಕೂಲಿ ಮಾಡೋರು ಮಾಡ್ತಾನೆ ಇರ್ಬೇಕು, ಕಷ್ಟ ಪಡೋರು ಪಡ್ತಾನೆ ಇರ್ಬೇಕು. ನಮ್ಗೆ ಯಾವ ರೂಪಾಯಿ ಇದೇನೋ ಅನುಕೂಲ ಆತೆ. ಯಾರೇನೋ ನಮ್ಮ ಮಾಡ್ಕೊಂಡು ನಾಳೆ ಹೋಗ್ಲಿ ಬಿಡ್ರತ್ ನಮ್ಗೇನಾಗಬೇಕಾಗೈತಿ. ಲೇ ಬೋರಜ್ಜ, ಥೂ ನಿನ್ನ, ನಿಮ್ಮಂತರ ಹಿಂಗಂದು ಒಂದೇ ಕಳ್ಳ ಪ್ರಜಾಪ್ರಭುತ್ವ ಹಾಳಾಗಿ ಹೋಗ್ತಿರೋದು. ಓಟ್ ಹಾಕನ್ಕೊಳೋದಿರೋ ಮತದಾರ ಪ್ರಭು, ನೀವೆಲ್ಲನ ಆಯ್ಕೆ ಮಾಡಿ ಕಳಿಸಿರೋರೆ ಕಳ್ಳ ಇವತ್ತು ಮುಖ್ಯಮಂತ್ರಿ ಆಗಿರೋದು. ನೀವು ನ್ಯಾಯವಾದವ್ರನ್ನ ಆಯ್ಕೆ ಮಾಡಬೇಕು. ನಮ್ಮನ್ನು ಚೆನ್ನಾಗಿ ನೋಡ್ಕೊಂಬ ಅಂತಾರನ, ನಮ್ಗೆ ಒಳ್ಳೆ ಸೇವೆ ಕೊಡ ಅಂತಾರನ ಆಯ್ಕೆ ಮಾಡಿ ಕಳಿಸಿರೆ ಇವತ್ತು ಹಿಂಗೆ ಗೊತ್ತಿರಲಿಲ್ಲ. ಮೊದಲು ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿಯಿಂದ ಓಟ್ ಹಾಕ್ರೇ. ಅದು ಅನ್ನೋದು ನನ್ನ ಮಕ್ಕಳ. ಯಾರ ದುಡ್ಡು ಕೊಟ್ರು ಅಂತ ಓಟ್ ಹಾಕ್ತೀರಾ, ಎಣ್ಣೆ ಕೊಟ್ರು ಅಂತ ಓಟ್ ಹಾಕ್ತೀರಾ, ಸೀರೆ ಕೊಟ್ರು ಅಂತ ಓಟ್ ಹಾಕ್ತೀರಾ. ಆಮೇಲೆ ಎಲ್ಲ ನಮ್ಗೆ ಯಾರು ಏನೋ ಮಾಡ್ಲಿಲ್ಲ ಬೇಡಪ್ಪ ಅಂತನ ಅಲ್ಲಿಗಿರ್ಕೊಂಡು ನಿಂತ್ಕೊಂತೀರ. ಓಟ್ ಹಾಕ್ಬೇಕಾದ್ರೆ ನ್ಯಾಯವಾದರ್ಗ ಹಾಕಿ ಚೆನ್ನಾಗಿರೋದನ್ನ ಆಯ್ಕೆ ಮಾಡಬೇಕು. ಅದು ಹಾಳೆ ಹೋಲಿ ಬಿಡು. ಈಗ ಸಿದ್ದರಾಮಣ್ಣನ ಬಗ್ಗೆ ಏನು ಕೊಟ್ಟಾರ ನೋಡೋದು ನಿಲ್ಸಿಲಿ. ಏನೋ ಕೊಟ್ಟಾರಲ್ಲಪ್ಪ ಇಲ್ಲಿ. ಸಿದ್ದು 5 ವರ್ಷ CM ಅಂತಾನೆ ಆಯ್ಕೆ ಮಾಡಿದ್ದೆವು. ಪರಮೇಶ್ವರ್ ಹೇಳವ್ರು ಹಿಂಗಂತಾನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಎಂದು ನಾವು ಆಯ್ಕೆ ಮಾಡಿದ್ವಿ. ಇದ್ರ ನಡುವೆ ಹೈಕಮಾಂಡ್ನವರು ಏನಾದರೂ ತೀರ್ಮಾನ ಮಾಡಿದರೆ ಅವ್ರಿಗೆ ಬಿಟ್ಟಿದ್ದು. ಈ ಸಮಸ್ಯೆ ಬಗೆಹರಿಸುವಂತೆ ಸಂದರ್ಭ ಬಂದಾಗ ಹೈಕಮಾಂಡ್ಗೆ ನಾನೇ ಕೇಳ್ತೀನಿ ಅಂತಾನೆ ಪರಮೇಶ್ವರ್ ಹೇಳವ್ರೆ. ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ನಡುವೆ ತಲಾ 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಎಂಬ ಗಾಳಿ ಸುದ್ದಿಯ ನಡುವೆಯೇ ಪರಮೇಶ್ವರ್ ನೀಡಿದ ಈ ಹೇಳಿಕೆ ಕುತೂಹಲ ಮೂಡಿಸಿದೆ. ಎಲೆ ಕುತೂಹಲ ಮೂಡಿಸ್ದಂಗಿರ್ತೈತೆ. ಮತ್ತು ಈಗ ನೀವೆಲ್ಲ ನೋಡಿರೆ 5 ವರ್ಷನೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಈಗೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಏನು ಹೇಳವ್ರಿ, ಮಂಗಳವಾರ ಸಚಿವರಾದ HC ಮಹದೇವಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ CLP ನಾಯಕರು ಆಯ್ಕೆ ಮಾಡುವಾಗ ಸಿದ್ದರಾಮಯ್ಯ 2.5 ವರ್ಷ ಅವಧಿಗೆ ಮಾತ್ರ ಮುಖ್ಯಮಂತ್ರಿ ಎಂದು ಯಾರು ಹೇಳಿರಲಿಲ್ಲ. ನೋಡಪ್ಪ, ಒಬ್ರು ಹಂಗಂತಾರೆ, ಒಬ್ರು ಹಿಂಗಂತಾರೆ. ಇರ್ಲಿ ಬಿಡಿ, ಆಗ್ತಾನಾಗಲಿ. ಇನ್ನೊಂದೇನು ಐತೆ ನೋಡ್ತೀನಿ ನಿಲ್ಸಿಲಿ. ಹಂಗಾರೆ ಸಿದ್ದರಾಮಯ್ಯನ ಬದಲಾಯಿಸ್ತಾರೆ ಗೌಡ್ರೆ? ಲೇ ಹಂಗೇನು ಇಲ್ಲ ಕಳ್ಳ. ಅವಾಗ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಬರಲಿಲ್ವೇ ಮೊನ್ನೆ ಅಧಿಕಾರಕ್ಕೆ ಬಂತಲ್ಲ, ಆವಾಗ ಹೇಳಿದ್ರಂತೆ 5 ವರ್ಷನೂ ಸಿದ್ದರಾಮಯ್ಯನೇನ ಮುಖ್ಯಮಂತ್ರಿ ಆಗ್ಬೇಕು ಅಂತಾನ. ಇನ್ನು ಕೆಲವರು ಅವರು ಇವರೆಲ್ಲ ಸೇರ್ಕೊಂಡ್ಬಿಟ್ಟು 2.5 ವರ್ಷ ಸಿದ್ದರಾಮಯ್ಯ ಆಗ್ಬೇಕು, ಇನ್ನು 2.5 ವರ್ಷ DK ಶಿವಕುಮಾರ್ ಆಗ್ಬೇಕು ಅಂತಾನ ಮಾತಾಡ್ಕೊಂಡಿದ್ರಂತೆ. ಗಾಳಿ ಸುದ್ದಿ. ಇದನ್ನ ಯಾರು ಅಧಿಕೃತವಾಗಿ ಹೇಳಿಲ್ಲ, ಅವ್ರಿವ್ರು ಮಾತಾಡ್ಕೊಂಡಿರೋದು. ಈಗ ನವೆಂಬರ್ನಾಗ 2.5 ವರ್ಷ ಮುಗಿತೈತಲ್ಲ,
ಅದಕ್ಕೆ ಈಗ ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಏನ್ ಗೌಡ್ರೆ, ಡಿ ಕೆ ಶಿವಕುಮಾರ್ಗೆ ಏನಾರ ಕೊಟ್ಟಾರೆ ಮುಖ್ಯಮಂತ್ರಿನ? ಲೇ ಬೋರಜ, ತಡಿಲ ಓದ್ತೀನಿ, ಇನ್ನೊಂದಿಟ್ಟು ಐತಿ ನೋಡೋಣ ಏನೈತೆ. 2028ಕ್ಕೆ ಸಿದ್ದರಾಮಯ್ಯ ಚುನಾವಣೆ ಸ್ಪರ್ಧೆ ಸಂಚಲನ. ನೋಡಪ್ಪ, ತಿರು ನಿಂತ್ಕೊಂತಾನಂತೀಯಪ್ಪ ಎಲೆಕ್ಷನ್ಗೆ. ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಸೇರಿದಂತೆ ಮಹತ್ವದ ರಾಜಕೀಯ ಬೆಳವಣಿಗೆ ನಿರೀಕ್ಷಿಸುತ್ತಿರುವ ಹೊತ್ತಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2028ರ ಚುನಾವಣೆಯಲ್ಲೂ ಸ್ಪರ್ಧಿಸುವಂತೆ ನನಗೆ ಒತ್ತಡವಿದೆ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಓಹೋ, ಸಿದ್ದರಾಮಯ್ಯರಿಗೆ ಒತ್ತಡ ಆಯ್ತಂತಲ್ಲಪ್ಪ. ಇತ್ತೀಚೆಗಷ್ಟೇ 2023ರ ಸಾರ್ವತ್ರಿಕ ಚುನಾವಣೆಯೇ ನನ್ನ ಕೊನೆಯ ಚುನಾವಣೆ, ನಾನು ಕೋಲು ಹಿಡಿದು ರಾಜಕಾರಣ ಮಾಡಲ್ಲ ಎಂದಿದ್ದ ಸಿದ್ದರಾಮಯ್ಯ ತಮ್ಮ ಚುನಾವಣಾ ರಾಜಕೀಯ ನಿವೃತ್ತಿಯ ಸುಳಿವು ನೀಡಿದರು. ಆದರೆ ಖಾಸಗಿ ಸುದ್ದಿವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುವ ವೇಳೆ ಸಿದ್ದರಾಮಯ್ಯ ಪುನಃ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿ ಹೇಳಿಕೆ ನೀಡಿದ್ದಾರೆ. ಅವರ ಈ ಹೇಳಿಕೆಯನ್ನು ಹಲವು ಸಚಿವರು ಬೆಂಬಲಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಯಲ್ಲೂ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು, ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಲೇ ಬೋರಜ, ಕೇಳಿಸ್ಕೊಂಡೆನ್ಲ? ಓಹೋ ಗೌಡ್ರೆ, ಹಂಗಾರೆ ಮುಂದಿನ ಸಲ ಎಲೆಕ್ಷನಿಗೆ ಸಿದ್ದರಾಮಯ್ಯ ನಿಂತ್ಕೊಂತೈತೆ ಅಮ್ಮಂಗ ಆತು. ನಿಂತ್ಕೊಂಬ್ಲಿ ಬಿಡಪ್ಪ, ಯಾರ ನಿಂತ್ಕೊಂಬ್ಲಿ. ಓಹೋ, ಗೌಡ್ರು ಇವತ್ತು ಪೇಪರ್ ಓದ್ತಾ ಇದ್ದಾರೆ ಅಂತಂದ್ರೆ ಏನು ಮಹತ್ವದ ವಿಚಾರಣೆನೇ ಇರಬೇಕು. ಗೌಡ್ರೆ, ಏನ್ ಗೌಡ್ರೆ ಸಮಾಚಾರ? ಇವತ್ತು ಎದ್ದೆದ್ದಾಸ್ಕಿಲೆ ಬಂದು ಇವ್ ಬೋರಜ್ಜನ್ ಎದುರಿಗೆ ನಿಲ್ಲಿಸ್ಕೊಂಡು ಏನೋ ಪೇಪರ್ ಓದ್ತಾ ಇದ್ದೀರ? ಯಾಕೆ ಏನಾರ ಜಾತಕ ಗೀತಕ ನೋಡ್ತಾ ಇದ್ದೀರ? ಒಂದು ಬೋರಜ್ಜಂದ ಇನ್ನೊಂದು ಯಾವ್ದಾನ ಹೆಣ್ಣು ನೋಡಿ ಮದುವೆ ಮಾಡಾಕಿ. ಲೇ ಸೀನಾ, ಅಯ್ಯ ನೀನ ನಾನೀಗ ಗುಂಡೆಗೆ ಹೋಗೋ ವಯಸ್ಸಿನಾಗೆ ಇನ್ನೊಂದು ಮದುವೆ ಬೇಕಲ್ಲ ನನಗೆ. ಬಾರ್ಲ, ಇಲ್ಲಿ ಮುಖ್ಯಮಂತ್ರಿ ಚೇಂಜ್ ಮಾಡ್ತಾರಂತ ಕೊಡು. ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರಂತೆ, ಅದನ್ನ ಹೇಳ್ತಾ ಇದಾರೆ ಗೌಡ್ರು ಬಾಯಿಲಿ. ಅಯ್ಯ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನನಗೆ ಹಳೆ ವಿಚಾರ ಬಿಡ್ರಿ. ಇದು ದಿನ ಟಿವಿಯಾಗ ಬಡ್ಕೊಂತಾರೆ. ಗೌಡ್ರೆ, ಏನಾದರೂ ಹೊಸ ವಿಚಾರ ಆಯ್ತಾ ಇವತ್ತು ಪೇಪರ್ನಾಗ ಹೇಳ್ಬಿಡ್ರಿ. ಎಲೆ ಅದನ್ನೇ ಕೊಟ್ಟವ್ರು ಕಳಿಸಿನಪ್ಪ. ಅದೇ ಈಗ ಕೆಲವರು 5 ವರ್ಷನೂ ಇರಬೇಕು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಅಂತ ಕೆಲವರು ಹೇಳ್ತಾರೆ. ಈಗ ನವೆಂಬರ್ ಬಂದೈತೆ, ಸಾಕು ಸಿದ್ದರಾಮಯ್ಯ, ಇನ್ನು ಡಿ ಕೆ ಶಿವಕುಮಾರ್ 2.5 ವರ್ಷ ಮುಖ್ಯಮಂತ್ರಿ ಆಗಲಿ ಅಂತ ಕೆಲವರು ಹೇಳ್ತಾರೆ. ಹಂಗೂ ಹೇಳ್ತಾರೆ, ಹಿಂಗೂ ಹೇಳ್ತಾರಪ್ಪ. ಇವ್ರ ಹೆಸರಪ್ಪ ಪರಮೇಶ್ವರರು ಕೂಡ ಹಂಗೆ ಹೇಳ್ತಾ ಕಳ್ಳ, 5 ವರ್ಷನೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಆಗಿರ್ಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತಲ್ಲ, ಅವಾಗ ಹಿಂಗೆ ಹೇಳಿದ್ದು 5 ವರ್ಷನೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ಬೇಕು ಅಂತಾನೆ. ಇದ್ರ ಮಧ್ಯದಾಗೆ ಹೈಕಮಾಂಡ್ನಾರ ನನ್ನ ಡಿಸಿಷನ್ ತಗೊಂಡು ಬೇರೆ ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರಿಗೇನು ಹೇಳೋಕ್ಕೂ ಆಗಲ್ಲ ಅಂತಾನೆ ಪರಮೇಶ್ವರ್ ಹೇಳವ್ರೆ. ಆದರೆ ಇವರು ಎಚ್ ಸಿ ಮಾದೇವಪ್ಪರ ಮಂತಕ್ಕೆ ಬೇರೆ ಹೋಗಿ ಬಂದ್ಬಿಟ್ಟವ್ರು ಪರಮೇಶ್ವರು. ಏನೋ ಎತ್ತ ಗೊತ್ತಿಲ್ಲ, ಹಿಂಗೆ ಪೇಪರ್ನಾಗ ಹಿಂಗೆ ಕೊಟ್ಟವ್ರು ನೋಡಪ್ಪ, ಚರ್ಚ್ಗಳು ಹಾಕ ಇದ್ದಾವೆ. ಇನ್ನು ನವೆಂಬರ್ 20ನೇ ತಾರೀಕು ರಾಹುಲ್ ಗಾಂಧಿ ಬರ್ತಾ ಇದಾರಂತಪ್ಪ ನಮ್ಮ ಕರ್ನಾಟಕಕ್ಕೆ. ಏನೋ ಅದು ಇದು ಕಾರ್ಯಕ್ರಮಗಳು ನಿಕ್ಕೊಂಡವ್ರೆ, ಆದರೂ ಇದಕ್ಕೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಈಟು ವಿಚಾರ ಇದೆ. ಒಟ್ಟು ಸಿದ್ದರಾಮಯ್ಯನ ವಿಚಾರದಾಗ ಇವತ್ತು ಜಾಸ್ತಿ ಚರ್ಚೆ ನಡೆದಿದೆ. ಟಿ ವಿಗೆ ಹಾಕಿರೋದೇ, ಪೇಪರ್ನಾಗ ಅದೇ ಅಪ್ಪ. ಯಾರು CM ಆಗ್ತಾರೋ, ಇವರೇ ಆಗ್ತಾರೋ, ಡಿ ಕೆ ಶಿವಕುಮಾರ್ಗೆ ಕೊಡ್ತಾರೋ, ಸತೀಶ್ ಜಾರಕಿಹೊಳಿಗೆ ಕೊಡ್ತಾರೋ, ಪರಮೇಶ್ವರ್ಗೆ ಕೊಡ್ತಾರೋ ಗೊತ್ತಿಲ್ಲಪ್ಪ ನನಗೂ. ಅಯ್ಯೋ ಗೌಡ್ರೆ, ಚರ್ಚೆ ಅಂದ್ರು ಚರ್ಚೆ. ನಾನು ಟಿ ವಿ ನೋಡಿನಲ್ಲ ರಾತ್ರಿ, ಡಿ ಕೆ ಶಿವಕುಮಾರ್ದು ಚರ್ಚೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಚರ್ಚೆ, ಮುಖ್ಯಮಂತ್ರಿ ಮಗ ಯತೀಂದ್ರ ಅವ್ರದ್ದು ಚರ್ಚೆ, ಪರಮೇಶ್ವರು ಮಾದೇವಪ್ಪನವ್ರ ಚರ್ಚೆ, BJP ಒಂದು ಕಡೆ ಚರ್ಚೆ, ಬರೀ ಚರ್ಚೆ ಗೌಡ್ರೆ. ಒಟ್ನಾಗ ನವೆಂಬರ್ ಕ್ರಾಂತಿ ಅಂತ ಇದಲ್ಲ, ಕಾದು ನೋಡ್ಬೇಕು ಏನಾಗ್ತೈತಿ ಅಂತಾನ. ಏನಾರ ಬದಲಾವಣೆ ಆಗ್ತೈತು ಇಲ್ವೋ ನೋಡ್ಬೇಕು ಗೌಡ್ರೆ. ಒಟ್ಟು 2.5 ವರ್ಷ ಆಯ್ತಲ್ಲ, ಕಾದು ನೋಡ್ಬೇಕು ಅಷ್ಟೇನೆ. ಏನು ಮಾಡ್ತಾರೆ ಮಾಡ್ತಾರೆ. ಒಟ್ಟು ಯಾರನ್ನ ಬರಲಿ ಗೌಡ್ರಿ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಅಂಬೋದು ಅಷ್ಟೇ ನಂದು. ಲೇ ಸೀನಪ್ಪ ಗೌಡ್ರೆ, ನಿಮ್ ಕೈ ಮುಗಿತೀನಿ ಇವತ್ತಿಂದ ಒಂದು ನಂದು ರಾಶಿ ಭವಿಷ್ಯ ಓದ್ರಿ ಗೌಡ್ರಿ, ಹೆಂಗೈತ್ ನೋಡೋಣ. ನೀನು ಮನಕಾಯಿ ಹೋಗ. ರಾಶಿ ಭವಿಷ್ಯ ಏನು ಕೇಳಂತ ಅವ್ರು ಕೊಡ್ತಾರೆ. ದೂರ ಪ್ರಯಾಣ ಆಯಾಸ ಅಂತಾನೆ. ದೂರ ಪ್ರಯಾಣ ಆದ್ಮೇಲೆ ಆಯಾಸ ಆಗದಂಗೆ ಇರ್ತೈತಿ.
ಏನ್ ಮಾಡಕ್ಕಾಕೈದೆ ಒಳಜ. ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರದು. ಗೊತ್ತಾಯ್ತಲ್ಲ ಹೇಳ. ದೇವ್ರ ಮೇಲೆ ನಂಬಿಕೆ ಇಕ್ಕು, ಮೂಢನಂಬಿಕೆ ಬೇಡ. ಅಷ್ಟೇ ನಂದು. ಕಾಯಕವೇ ಕೈಲಾಸ, ಕಾಯಕ ಯೋಗಿ ಬಸವಣ್ಣ ಹೇಳಿರ್ತಕ್ಕಂಥ ಸಿದ್ಧಾಂತಗಳನ್ನ ನಾನು ಅಳವಡಿಸ್ಕೊಂಡಿರ್ತಕ್ಕಂಥ ನನ್ನ ಮಗ ನಾನು. ಕೆಲಸ ಮಾಡು, ಫಲ ದೇವ್ರನ್ನ ಬೇಡ್ಕೊಂತಾನ. ಯಾರು ಹೇಳವ್ರು ಹೇಳು? ಶ್ರೀಕೃಷ್ಣ ಪರಮಾತ್ಮ ಇದನ್ನ ಹೇಳ್ಬೇಕಾದ್ರೆ ಹೇಳಿರೋದು ಮಾತು ಇದು. ಏನು ಹೇಳು? ಗೀತೆ ಭಗವದ್ಗೀತೆ ಬೋಧನೆ ಮಾಡಿರಲ್ಲ ಅರ್ಜುನಿಗೆ, ಆ ಟೈಮಲ್ಲಿ ಹೇಳಿರೋದು. ಇರಲಿ, ಅವೆಲ್ಲ ಇರ್ಬೇಕು. ನಂಬಿಕೆ ಬೇಕು, ಮೂಢನಂಬಿಕೆ ಬೇಡ. ಬೋರಾಜ ಹೇಳ್ತೀನಿ ಕೇಳು. ಸುಮ್ಕಿರ ಆಗ್ತಾರೆ ಸಿನಪ್ಪ, ನನಗೆ ಅವೆಲ್ಲ ಗೊತ್ತಿಲ್ಲ. ಗೌಡ್ರೆ ಹೇಳ್ರಿ ಗೌಡ್ರೆ, ಏನಾಯ್ತು ನಮ್ದು ರಾಶಿ ಭವಿಷ್ಯ ಇವತ್ತು? ಹೇಳ್ತೀನಿ ನೋಡ್ಲ ಇಲ್ಲಿ. ಆತ್ಮೀಯರ ಅಗಲುವಿಕೆಯಿಂದ ಆಘಾತ ಉಂಟಾಗಲಿದೆ, ಸಮಾಧಾನ ತಂದುಕೊಳ್ಳಿ. ಕೇಳಿಸ್ಕೊಳ್ಳಿಲ್ಲ ಬೋರಾಜ. ಆತ್ಮೀಯರ ಅಗಲಿಕೆಯಿಂದ ಆಘಾತ, ಸಮಾಧಾನ ತಗೊಂಡುಕೊಳ್ಳಿ ಅಂತ ಐತೆ. ಕೇಳಿಸ್ಕೊಂಡೆ, ಬಡ್ಕೊಂಡೆ, ಬೇಡ ಕಣಜ, ಕೇಳೋದು ಬೇಡ ಅಂತಾನ. ನಿಂಗೆ ಅರ್ಥ ಆಯ್ತು ಆತ್ಮೀಯರ ಅಗಲುವಿಕೆ ಅಂದ್ರೆ? ಇಲ್ಲ ಕಳಸಿನಪ್ಪ, ಏನ್ಲ ಹಂಗಂದ್ರೆ? ಮತ್ತೆ ನಾನು ಚಂದ ಕೇಳ್ತೇನೆ ರಾಶಿ ಭವಿಷ್ಯನ. ನಿನ್ನ ಆತ್ಮೀಯರ ಅಗಲುವಿಕೆ ಅಂದ್ರೆ ಜೊತೆಗಿದ್ದರೆ ಬೇರೆ ಬೇರೆ ಆಗೋದು. ಅರ್ಥ ಅದ? ಈಗ ನಾನು ನೀನು ಗೌಡ್ರು ಹೆಂಗಿದ್ದೆವು, ಹೆಂಗೆ ಇದ್ದೀವಿ ಹೇಳು? ಒಂದೇ ಕಡಲೆಕಾಯಿನ 2 ಪಪ್ಪಿರ್ತಾವಲ್ಲ, ಒಂದೇ ಕೋಳಿಗೆ 4-5 ಮರಿಗಳಿರ್ತಾವಲ್ಲ, ಹಂಗಿದ್ದೀವಿ ಕಣಲ್ಲ ನಾವು. ಬೋರಾಜ, ಎಲ್ಲರೂ ಜೊತೆಯಾಗಿ ಖುಷಿಯಾಗಿ ಹೊಂದಾಣಿಕೆಗಿದ್ದೀವಿ. ನಾವು ಜಗಳ ಆಡ್ಕೊಂಡು ದೂರ ಆಗೋದಿನ ಆತ್ಮೀಯರ ನಡುವೆ ವಿರಸ, ಬೇಜಾರ, ಅಗಲುವಿಕೆ ಇದು ಬೇಕಲ್ಲ ನಮಗೆ. ಅದಕ್ಕೇನು ಮಾಡ್ಬೇಕು ಹೇಳು? ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಅಂತ ನಾಡು ಹೇಳ್ಕೊಂಡಿರ್ಬೇಕು ಅಷ್ಟೇ. ಲೇ ಸಿರಪ್ಪ ಬಿಡಾತ, ಅವ್ನು ಬೋರು ಅಂತ ಯಾಕೆ ಮಾತಾಡ್ತೀಯ? ಲೇ ನಂದೀಶ, ಅಯ್ಯ ನಿನ್ನ ಟೀ ತಗೊಂಬತ್ತೀನಿ ಅಂತ ಹೋದನು, ಅಟ್ಲೇ ಒಯ್ದಲ್ಲ, ತಗೊಂಬರ. ಇಲ್ಲೇ 3 ಅರ್ಧ ತಂಬರ್ಲ, ಸೀನಪ್ಪನು ಬಂದವನೇ. ಯಾಕೆ ಗೌಡ್ರೆ, ಹಾಲಿರ್ಲಿಲ್ಲ, ಈಗ ಬಿಡಿಸಮ್ಮ ಇದ್ದೀನಿ. ಮಳ್ತಾ ಐತೆ, ಟೀ ಮಳ್ತಾ ಐತೆ. 2 ನಿಮಿಷ ಕುಕ್ಕಡ್ರಿ ತಂಗ ಕೊಡ್ತೀನಿ. ಏನು ಎಮ್ಮೆ ಗೊಡ್ನಾಗ ಈ ಕರ್ಕೊಂಬಂದಿರೋ ಬಾಲ. ನಂದೀಶ, ಯಾವಾಗಲೂ ನಿಂದಿದೆ ಆಯ್ತು, ರಪ್ಪನ್ ಟೀ ತಗೊಂಬರ್ಲ.